ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ, ಶರಣು ಗೋಗೇರಿ ಕಮಿಷನರ್, ಜೊತೆಗೆ ಈ ಪ್ರಾಧಿಕಾರದ ಅಧ್ಯಕ್ಷರು. ನಿಮಗೆಲ್ಲ ಗೊತ್ತಿದೆ, ಪ್ರತಿ ಕ್ಷಣದಲ್ಲೂ ಕೂಡ ಒಂದು ರೋಮಾಂಚನಕಾರಿಯಾದಂಥ ಕುತೂಹಲವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು. ಹೇಗೆ ಕಲ್ಲುಗಳನ್ನೆಲ್ಲ ಹಾಯ್ತಾ ಇದ್ದಾರೆ, ಆದ್ಕೊಳ್ತಾ ಇದ್ದಾರೆ, ಜೊತೆಗೆ ಇಲ್ಲಿ ಅಡಗಿರ್ತಕ್ಕಂಥ ಸತ್ಯಾಂಶಗಳನ್ನ ಹೊರಗೆಳೆಯೋ ಪ್ರಯತ್ನವನ್ನು. ಸರ್, ಏನೆಲ್ಲ ನಿಯಮಗಳಿದ್ದಾವೆ ಇವನ್ನೆಲ್ಲ ಅಗಿಯೋದಕ್ಕೆ? ಜೊತೆಗೆ ನೋಡಿ, ಮಣ್ಣು ಹೆಚ್ಚಿನ ಭಾಗದಲ್ಲಿ ಹಾಕಿದ್ದಾರೆ ಅನ್ನೋದು ಗೊತ್ತಿದ್ದರೂ ಕೂಡ ಸಣ್ಣ ಸಣ್ಣ ಕಲ್ಲುಗಳನ್ನು ಹಾಯ್ತಾ ಇರೋದು ಉತ್ಖನನ ಮಾಡುವಂಥ ಪ್ರಕ್ರಿಯೆ ಭಾಗ. ಹೇಗಿರುತ್ತೆ ಸರ್ ಇದು? ಎಷ್ಟು ಜನ ಕೆಲಸ ಮಾಡ್ತಾರಲ್ಲ, ಡೀಟೇಲ್ ಆಗಿ ಹೇಳೋದು. ಕೇಂದ್ರ ಸರ್ಕಾರ ನಮಗೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ 10 ಮೀಟರ್ ಬೈ 10 ಮೀಟರ್ ಪ್ರದೇಶದಲ್ಲಿ ಉತ್ಖನನ ಮಾಡಲಿಕ್ಕೆ ಅನುಮತಿಯನ್ನು ನೀಡಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಪ್ರವಾಸೋದ್ಯಮ ಸಚಿವರು, ನಮ್ಮ ಉಸ್ತುವಾರಿ ಸಚಿವರಾದಂಥ HK ಪಾಟೀಲ್ ಸಾಹೇಬರು ಜೂನ್ 3ನೇ ತಾರೀಕು 2025ನೇ ಇಸ್ವಿ ಉತ್ಖನನಕ್ಕೆ ಚಾಲನೆಯನ್ನು ನೀಡಿದರು. ಮಳೆಗಾಲ ಇರೋದರಿಂದ ನಾವು ಉತ್ಖನನಕ್ಕೆ ವಿರಾಮವನ್ನು ನೀಡಿದ್ವಿ. ಈಗ ಬೇಸಿಗೆ ಇರೋದರಿಂದ ಉತ್ಖನನಕ್ಕೆ ಇವತ್ತು ಬೆಳಗ್ಗೆ ಚಾಲನೆಯನ್ನು ನೀಡಲಾಗಿದೆ. ಏನು ಅಂತಂದರೆ, ಇದು ಉತ್ಖನನ ಯಾವುದೇ ಒಂದು ಪ್ರದೇಶದಲ್ಲಿ ಮಾಡಬೇಕಾದ್ರೆ ಅದರದ್ದೇ ಆದಂಥ ನಿಯಮಗಳು ಇದ್ದಾವೆ. ಈ ಒಂದು ಪ್ರದೇಶದಲ್ಲಿ ಏನಂದರೆ, ಲಕ್ಕುಂಡಿ ಈ ಪ್ರದೇಶ ನೀವು ಎಲ್ಲ ಕಡೆ ನೋಡಿದರೂ ಒಂದು 5ರಿಂದ 6 ಫೀಟ್ ಹುಗುತಿಯಾಗಿದೆ, ಅಂದರೆ ಹೆಚ್ಚುವರಿ ಮಣ್ಣು ಬಂದಿದೆ. ನಾವು ಉತ್ಖನನ ಮಾಡುವಂಥ ಸ್ಥಳದಲ್ಲಿಯೂ ಸಹಿತವಾಗಿ 5ರಿಂದ 6 ಫೀಟು ಮಣ್ಣು ಬಂದಿದೆ. ಆದರೆ ನಾವು ಉತ್ಖನನದ ನಿಯಮದಂತೆ ಯಾವುದೇ ರೀತಿಯಾದಂಥ ಯಂತ್ರೋಪಕರಣಗಳನ್ನು ಬಳಸಲಿಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ಈ ಒಂದು ಉತ್ಖನನದ ನಿರ್ದೇಶಕರ ಮತ್ತು ಸಹ ನಿರ್ದೇಶಕರ ಮಾರ್ಗದರ್ಶನ ಏನಿದೆ, ಉತ್ಖನನ ಮಾಡಲಿಕ್ಕೆ ಏನು ನಿಯಮಗಳಿದ್ದಾವೆ, ಮಣ್ಣಿನ ಗುಣಧರ್ಮ ಏನಿದೆ, ಅದನ್ನು ಅರ್ಥಕೊಂಡು ಉತ್ಖನನ ಕಾರ್ಯವನ್ನು ಈಗ ಮುಂದುವರಿಸಲಾಗುತ್ತಿದೆ. ಏನಾದರೂ ಇದ್ರ ಅಡಿಯಲ್ಲಿ ಏನಾದರೂ ಪುರಾತತ್ವ ವಸ್ತುಗಳು ಏನಾದರೂ ಸಿಕ್ಕರೆ, ನಾಣ್ಯಗಳು ಸಿಕ್ಕರೆ, ಅದನ್ನು ಹೇಗೆ ಸಂಸ್ಕರಿಸಲಾಗುತ್ತೆ? ಏನು ನಿಯಮಗಳು? ಈಗ ಇನ್ನೂ ಮೂಲವಾಗಿ ನಾವು ಜಸ್ಟ್ ಇವತ್ತು ಪ್ರಾರಂಭ ಮಾಡಿದ್ದೀವಿ. 8 ದಿನನೋ 10 ದಿನನೋ ಇದು ನಿರಂತರವಾಗಿ ಕೆಲಸ ಆಗಬೇಕಾಗಿದೆ. ಅದಾದ ನಂತರ ಮೂಲ ಏನು ತಳಪಾಯಿ ಇದೆ, ಭೂಮಿದು ಅರ್ತ್ ಲೆವೆಲ್ ಏನಿದೆ, ಅದು ಬಂದ ನಂತರ ಸೂಕ್ಷ್ಮವಾಗಿ ಮತ್ತಷ್ಟು ಸೂಕ್ಷ್ಮವಾಗಿ ಯಾವುದೇ ಒಂದು ಮಣ್ಣು ಬಂತಂದ್ರೆ ಅದನ್ನು ಸಂಪೂರ್ಣವಾಗಿ, ಈಗ ಮೈದಾ ಹಿಟ್ಟಿರುತ್ತಲ್ಲ, ಜೋಳದ ಹಿಟ್ಟಿರುತ್ತಲ್ಲ, ಗೋಧಿ ಹಿಟ್ಟಿರುತ್ತಲ್ಲ, ಆ ಥರ ಜಜ್ಜಿ ಪುಡಿ ಮಾಡುವಂಥ ಕೆಲಸ, ಪುಡಿ ಮಾಡಿದ ನಂತರ ಸಾನೆ ಹಿಡಿಯುವಂಥ ಕೆಲಸ, ಸಾನೆ ಹಿಡಿದ ನಂತರ ಅದರಲ್ಲಿ ಒಂದು ಸಣ್ಣ ಗುಂಡು ಪಿನ್ ಇದ್ದರೂ ಸಹಿತವಾಗಿ ಅದು 10 ಬೈ 10 ಮೀಟ್ರ್ನೊಳಗೆ ABCD ಅಂತ ಬ್ಲಾಕ್ ಮಾಡಿರ್ತಾರೆ. ಅದರೊಳಗೆ ಯಾವ ಭಾಗದೊಳಗೆ ಸಿಗುತ್ತೋ ಅದನ್ನೆಲ್ಲನೂ ಪ್ರತಿದಿನವೂ ನಮ್ಮ ಸೂಪರ್ವೈಸರ್ ಇರ್ತಾರೆ, ಅದನ್ನು ದಾಖಲೀಕರಣ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಜೊತೆಗೆ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದ ಜಾಗ, ಈ 10 × 10 ಮೀಟ್ರ್ ಅಳತೆಯ ಈ ಒಂದು ಜಾಗವೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದು? ಏನಿದೆ ಇದರ ಹಿನ್ನೆಲೆ ಏನು? ಯಾವುದೇ ಒಂದು ಉತ್ಖನನವನ್ನು ಮಾಡಬೇಕಾದ್ರೆ ಆ ಜಾಗವನ್ನು ಮನಸೋ ಇಚ್ಚಿ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಸುಮಾರು ತಿಂಗಳುಗಳವರೆಗೆ ಸ್ಥಾನಿಕವಾಗಿ ಲೋಕಲ್ 80-90 ವರ್ಷ ಬದುಕಿರುವಂಥ ಹಿರಿಯರ ಒಂದು ಏನು ಇದೆ ಮಾಹಿತಿ, ಅವರಿಂದ ಮಾಹಿತಿ ತೆಗೆದುಕೊಂಡಿವಿ. ಅವರು ಮಾಹಿತಿ ನೀಡಿದ ನಂತರ ಪುರಾತತ್ವ ಇಲಾಖೆ ಅಧಿಕಾರಿಗಳನ್ನು ಕಳಿಸಿದ್ವಿ. ಆ ನಂತರ ಇತಿಹಾಸ ತಜ್ಞರನ್ನು ಕರೆಸಿದ ನಂತರ ಅಂತಿಮವಾಗಿ ಅವರು ಒಂದು ಒಪಿನಿಯನ್ ಕೊಟ್ಟರು. ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಸಿದ್ರಬಾವಿ ಮಧ್ಯದೊಳಗೆ ಒಂದು ಕನೆಕ್ಟಿವಿಟಿ ಇದೆ. ಅದರ ಬಾಜು ಏನಿಲ್ಲಿ ಗುಡೌನ್ ಇದೆ. ಆ ಗುಡೌನ್ ಪಕ್ಕದಲ್ಲಿ ಒಂದು 30-40 ವರ್ಷಗಳ ಹಿಂದೆ ಸಿಂಧೂರು ಲಕ್ಷ್ಮಣ ಅನ್ನುವಂಥ ನಾಟಕವನ್ನು ಆಡ್ತಿದ್ರು. ಆ ಸಂದರ್ಭದಲ್ಲಿ ಹಾರ್ಮೋನಿಯಂ ಪೇನ್ ಪಟ್ಟಿಗೆ ಅಂತಾರೆ ನಮ್ಮ ಭಾಷೆಯೊಳಗೆ. ಹಾರ್ಮೋನಿಯಮ್ಮು ಬಾರಿಸ್ಬೇಕಾದ್ರೆ ಒಂದು 4 ಫೀಟು ಕೆಳಗಡೆ ಮಣ್ಣನ್ನು ತೆಗಿಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಅವಶೇಷಗಳು ಸಿಕ್ಕುವು ಅಂಥೇಳಿ ಹಿರಿಯರು ನಮಗೆ ಹೇಳಿದ್ದಾರೆ. ಅದರ ಜೊತೆಗೆ ಬಾಜುನೇ ಕೋಟೆ ಗೋಡೆ ಇದೆ ಮತ್ತು ಬಾಜುನೇ ಒಂದು ಪದವಿ ಪೂರ್ವ ಮಹಾವಿದ್ಯಾಲಯದ ಕಟ್ಟಡ ಇದೆ. ಅದನ್ನು ಸಹಿತವಾಗಿ 2 ದಿನದಲ್ಲಿ ಡೆಮಾಲಿಷ್ ಮಾಡುವಂಥ ಕೆಲಸ ಮಾಡ್ತೀವಿ. ಅದನ್ನು ತೆಗೆದಾಗೂ ಸಹಿತ ಬುನಾದಿಯೊಳಗೆ ಏನೇನು ಸಿಗುತ್ತೋ ಗೊತ್ತಿಲ್ಲ. ಬಾಜು ಕೋಟೆಗೋಡೆ ಇದೆ, ಅಲ್ಲಿಯೂ ಸಹಿತ ಕೋಟೆಗೋಡೆ ಪಕ್ಕದಲ್ಲಿಯೂ ನಾವು 2 ಟ್ರಯಲ್ ಟ್ರೆಂಚು, ಸಿಂಧೂರು ಲಕ್ಷ್ಮಣ ನಾಟಕ ಆಡಿದ ಪ್ರದೇಶ ಏನಿದೆ ಗೋಡೌನ್ ಬಾಜು, ಅಲ್ಲಿ 2 ಟ್ರಯಲ್ ಟ್ರಂಚ್ ಮಾಡಿ ಉತ್ಖನನದ ಪ್ರಯೋಗವನ್ನು ಮಾಡ್ತೇವೆ. ದೇವರ ಇಚ್ಛೆ, ನಾವು ಒಂದು ಒಳ್ಳೆಯ ಅಪೇಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಲಕ್ಕುಂಡಿ ಇತಿಹಾಸ ಜಗತ್ತಿಗೆ ಮತ್ತೊಮ್ಮೆ ಪರಿಚಯ ಆಗಬೇಕು. ಇಲ್ಲಿ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲಚೂರಿಗಳು,
ದೇವಗಿರಿಯ ಶೇವುಂಡ್ರು, ವಿಜಯನಗರ ಅರಸರು, ಹೊಯ್ಸಳರು ಆಳ್ವಿಕೆಗೆ ಒಳಪಟ್ಟಂಥ ಈ ಪ್ರದೇಶದ ಗತವೈಭವ ಮತ್ತೊಮ್ಮೆ ಮರುಕಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರ ಒಂದು ನೇತೃತ್ವದೊಳಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಮಾರ್ಗದರ್ಶನದಂತೆ ಈ ಉತ್ಖನನವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಹಿಂದೆ ಲಕ್ಕುಂಡಿಯಲ್ಲಿ 2003-4ರಲ್ಲಿ ಲಕ್ಕುಂಡಿಯಲ್ಲಿ 2 ಸ್ಥಳಗಳಲ್ಲಿ ಉತ್ಖನನ ನಡೆದಿತ್ತು. ಒಂದು ಕೊಪ್ಪಳ ಹೈವೇ ಬೂದಿ ಬಸವಣ್ಣ ದೇವಸ್ಥಾನ ಇದೆ, ಅಲ್ಲಿ ಒಂದು ಕಮ್ತರ ಬಾವಿ ಅಂತಿದೆ. ಅಲ್ಲಿ 2 ಸ್ಥಳಗಳಲ್ಲಿ 2003-4 2 ವರ್ಷಗಳ ಒಂದು ಉತ್ಖನನ ನಡೆದಿತ್ತು. ತಾವು ಒಂದು ಇಂಟ್ರೆಸ್ಟಿಂಗ್ ವಿಷಯ ಗಮನಿಸ್ಬೇಕು. ಏನು ಅಂದ್ರೆ ಲಕ್ಕುಂಡಿ ಎನ್ನುವಂಥದ್ದು ಕೇವಲ ಕಲ್ಯಾಣ ಚಾಲುಕ್ಯರ ನಂತರ ಪ್ರಸಿದ್ಧಿಗೆ ಬಂದಂಥ ನಗರ ಅಲ್ಲ. ಈ ಒಂದು ಪಟ್ಟಣದಲ್ಲಿ, ಈ ಒಂದು ಕೇಂದ್ರದಲ್ಲಿ ನವಶಿಲಾಯುಗ ಕ್ರಿಸ್ತಪೂರ್ವ ಕಾಲಕ್ಕಿಂತಲೂ ಪೂರ್ವದಲ್ಲಿ ಇಲ್ಲಿ ಜನವಸತಿ ಇತ್ತು. ಆ ಜನವಸತಿ ಇತ್ತು ಅನ್ನೋದಕ್ಕೆ ಪೂರಕವಾಗಿ ಆ ಜನವಸತಿ ಬಳಸ್ತಾ ಇದ್ದಂಥ ಪಾತ್ರೆ, ಪರಿಕರಗಳು, ಆಯುಧಗಳು, ಅವರು ಬಳಸುವಂಥ ಎಲ್ಲ ವಸ್ತುಗಳು ಸಿಕ್ಕಿದ್ದಾವೆ. ಅವುಗಳನ್ನು ಗದಗ ಮ್ಯೂಸಿಯಂದಲ್ಲಿ ಶೇಖರಿಸುವಂಥ ವಸ್ತು ಪ್ರದರ್ಶನಕ್ಕೆ ಇಡುವಂಥ ಕೆಲಸವನ್ನು ಈಗಾಗಲೇ ಮಾಡಲಾಗಿದೆ. ನಮ್ಮ ಉದ್ದೇಶ ಇಷ್ಟೇ, ಹೆಚ್ಚು ಹೆಚ್ಚು ಉತ್ಖನನಗಳು ನಡಿಬೇಕು. ಇವತ್ತು ಹಂಪಿ ವಿಶಾಲವಾಗಿ ವರ್ಲ್ಡ್ ವೈಡ್ ಯುನೆಸ್ಕೋ ಪಟ್ಟಿಗೆ ಸೇರ್ಬೇಕಂದ್ರೆ ಅಲ್ಲಿ ಹೆಚ್ಚು ಉತ್ಖನನಗಳು ನಡೆದಿದ್ದೇ ಕಾರಣ. ಸೊ ಹಾಗಾಗಿ ಹಂಪಿಯಲ್ಲಿ ಹೇಗೆ ಹೆಚ್ಚು ಹೆಚ್ಚು ಉತ್ಖನನಗಳು ನಡೆದಿವೆಯೋ ಹಾಗೆಯೇ ಲಕ್ಕುಂಡಿಯಲ್ಲಿ ಈ ವರ್ಷ ಮತ್ತು ಮುಂದಿನ ವರ್ಷ ಹೆಚ್ಚು ಹೆಚ್ಚು ಉತ್ಖನನಗಳು ನಡೆದು ಈ ಒಂದು ಲಕ್ಕುಂಡಿಯ ಶ್ರೀಮಂತಿಗೆ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಮತ್ತು ಯುನೆಸ್ಕೋ ಪಟ್ಟಿಗೆ ಸೇರಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಅಪೇಕ್ಷೆಯಾಗಿದೆ. ಜೊತೆಗೆ ಇಲ್ಲಿ ಕೆಲಸ ಮಾಡ್ತವ್ರು ಎಲ್ಲರೂ ಇದೇ ಗ್ರಾಮದವ್ರು, ಯಾರು ನೋಡ್ತವ್ರಲ್ಲ, ಏನೆಲ್ಲ ಗೈಡ್ಲೈನ್ಸ್ ಕೊಟ್ಟಿದ್ರಿ ಅವರಿಗೆ? ಎಷ್ಟು ಅವರ್ ಕೆಲಸ ಮಾಡಬೇಕಾಗುತ್ತೆ? ತಾವು ಗಮನಿಸಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಅವರಿಗೆ ನಾವು ಏನು ಸಿಬ್ಬಂದಿಯನ್ನು ತಂದಿದ್ದೀವಿ, ಅವರು ಹಲವಾರು ಕಡೆ 30-35 ವರ್ಷ ಅನುಭವವನ್ನು ಹೊಂದಿದಂಥವರು ಇಲ್ಲಿ ಬಂದಿದ್ದಾರೆ. ಅವರ ಕಡೆಯಿಂದ ಕಾರ್ಮಿಕರಿಗೆ ತರಬೇತಿಯನ್ನು ಕೊಡಿಸಿದ್ದೇವೆ. ಅವರು ಹೇಗೆ ಉತ್ಖನನವನ್ನು ಮಾಡಬೇಕು, ಅವರು ಸೂಪರ್ವೈಸರ್ ಏನು ಮತ್ತು ಸಹನಿರ್ದೇಶಕರು, ಸಹಾಯಕ ನಿರ್ದೇಶಕರು ಏನು ನಿರ್ದೇಶನಗಳನ್ನು ಕೊಡ್ತಾರೆ ಆ ಪ್ರಕಾರವಾಗಿ ಕಾರ್ಮಿಕರು ಕಾರ್ಯವನ್ನು ನಿರ್ವಹಿಸ್ತಾರೆ. ಎಷ್ಟು ಅವರ್ ಮಾಡ್ಬೇಕು ಸರ್ ಡೈಲಿ ಅವರು 8 ಗಂಟೆ ಕೆಲಸ ಮಾಡಬೇಕು. 8 ಗಂಟೆಗಿಂತ ಕಡಿಮೆನೂ ಮಾಡೋಂಗಿಲ್ಲ, ಹೆಚ್ಚಿಗೂ ನಾವು ಮಾಡಲಿಕ್ಕೆ ಅವಕಾಶವನ್ನು ಕೊಡಲ್ಲ. ಇದು ದೈಹಿಕವಾಗಿ ಭಾಳಷ್ಟು ಶ್ರಮದಾಯಕವಾದಂಥ ಕೆಲಸ ಅಲ್ಲ, ಭಾಳಷ್ಟು ಸೂಕ್ಷ್ಮ ಕೆಲಸ. ಒಂದು ವಾರ ಸ್ವಲ್ಪ ದೈಹಿಕ ಶ್ರಮ ಜಾಸ್ತಿ ಆಗ್ಬೋದು, ಆಮೇಲೆ ಬಹಳಷ್ಟು ಸೂಕ್ಷ್ಮ ರೀತಿಯೊಳಗೆ ಅವ್ರು ಕೆಲಸ ಮಾಡಿಕೊಂಡು ಹೋಗ್ತಾರೆ. ಮಾರ್ನಿಂಗ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್? ಬೆಳಿಗ್ಗೆ 8 ಗಂಟೆಯಿಂದ 10:30ರವರೆಗೆ, 10:30ರಿಂದ 11 ಗಂಟೆವರೆಗೆ ಬ್ರೇಕ್ಫಾಸ್ಟ್, 11ರಿಂದ 1 ಗಂಟೆ, 1 ಗಂಟೆಯಿಂದ 2 ಗಂಟೆ ಲಂಚ್, 2 ಗಂಟೆಯಿಂದ 5 ಗಂಟೆಗೆ ಕೆಲಸ ಮಾಡೋದು, 5 ಗಂಟೆಗೆ ವರ್ಕ್ ಕ್ಲೋಸ್. ಅವ್ರ ವೇತನ ಏನಾದರೂ ನಿಗದಿ ಮಾಡಿದ್ದಾರೆ ಸರ್? ಎಷ್ಟು ವೇತನ? ಕೇಂದ್ರ ಸರ್ಕಾರ ನಿಗದಿಪಡಿಸಿದ ವೇತನ 370 ರೂಪಾಯಿ. ಪುರುಷರಿರಲಿ ಮಹಿಳೆಯರಿಗಿರಲಿ ಒಂದು ದಿನಕ್ಕೆ 8 ಗಂಟೆಗೆ ನಾವು 370 ರೂಪಾಯಿ ವೇತನವನ್ನು ಪಾವತಿಸ್ತೇವೆ. ಓಕೆ ಸರ್, ಇದಾದ ಮೇಲೆ ಎಲ್ಲ ಏನಾದರೂ ಒಂದು ಸಣ್ಣ ವಸ್ತುಗಳು ಸಿಕ್ಕರು ಮತ್ತು ಅದನ್ನು ಅರ್ಧಕ್ಕೆ ಕೆಲಸ ನಿಲ್ಲಿಸಿ ಮತ್ತೆ ಕಂಟಿನ್ಯೂ ಮಾಡೋವಂಥ ಸಾಧ್ಯತೆಗಳಿದೆಯಾ, ಅಥವಾ ಅದು ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ ಸಿಕ್ಕಂಥ ವಸ್ತುಗಳನ್ನು ಮತ್ತೆ ಈಗ SOP ಪ್ರಕಾರ ಯಾವುದೇ ಒಂದು ವಸ್ತು ಸಿಕ್ಕರೆ ಅದನ್ನು ದಾಖಲಿಸುವಂಥ ಕೆಲಸ ಕಾರ್ಮಿಕರು, ಸೂಪರ್ವೈಸರು, CC ಕ್ಯಾಮ್ರಾ ಎಲ್ಲ ಹಾಕ್ಸಿದ್ದೀವಿ. ನಮ್ಮ ಸಿಬ್ಬಂದಿ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಕಾರ್ಮಿಕರಿಗೆ ಏನೇ ಒಂದು ಸಣ್ಣ ವಸ್ತು ಸಿಕ್ಕರೂ ಸಹಿತ ಅವರು ತಕ್ಷಣ ಸೂಪರ್ವೈಸರ್ ಗಮನಕ್ಕೆ ತರ್ತಾರೆ, ಅವರು ನಮ್ಮ ಗಮನಕ್ಕೆ ತರ್ತಾರೆ. ಅವಾಗ ನಾವು ಅದನ್ನು ದಾಖಲೀಕರಣ ಮಾಡ್ತಾರೆ. ಅವಾಗ ಅದನ್ನು ಏನು ಮಾಡಬೇಕು, ಅದು ಯಾವ ಕಾಲದ್ದು ಅನ್ನುವಂಥದ್ದು ಅಧ್ಯಯನ ಎಲ್ಲ ಮುಂದೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಮಿಷನರ್ ಸಾಹೇಬರು ಹೇಳ್ತಾ ಇದ್ರು ಇಲ್ಲಿನ ಗತವೈಭವವನ್ನು, ಜೊತೆಗೆ ಇದನ್ನು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಯುನೆಸ್ಕೋ ಪಟ್ಟಿಯಲ್ಲೂ ಕೂಡ ಸೇರಿಸಬೇಕು ಅಂತ. ಪಕ್ಕದಲ್ಲೇ ಇದ್ದಂಥ ಒಂದು ಕಟ್ಟಡವನ್ನು ಅದನ್ನು ಕೂಡ ಹೊಡೆಯಲಾಗ್ತಾ ಇದೆ. ಕೋಟೆಯ ಅಂಚಿನಲ್ಲಿರ್ತಕ್ಕಂಥ ಕಟ್ಟಡ, ಅಲ್ಲೂ ಕೂಡ ಅನೇಕ ಕುರುಹುಗಳು ಸಿಗಬಹುದು ಅಂತ. ನಿತ್ಯ ಕಾರ್ಯ ನಡೀತಾ ಇದೆ, ನಿರಂತರವಾಗಿ ನಡೆಯುತ್ತೆ. ಯಾವುದೇ ವಸ್ತುಗಳು ಸಿಕ್ಕರೂ ಸಹಿತ ಅದನ್ನು ಮತ್ತೆ ಸಂಶೋಧನೆಗೆ ಒಳಪಡಿಸಲಾಗುತ್ತೆ. ಪುರಾತತ್ವ ತಜ್ಞರು, ಎಲ್ಲರ ಸಂಶೋಧಕರು, ಅಧಿಕಾರಿಗಳು, ಹಿರಿಯರ ಮಾರ್ಗದರ್ಶನದಂತೆ ಎಲ್ಲ ನಿರಂತರ ಕಾರ್ಯ ನಡೀತಾನೆ ಇರುತ್ತೆ. ಅದನ್ನು ಹೊರಗೆಳೆಯೋ ಕೆಲಸವನ್ನು, ಜೊತೆಗೆ ಇದನ್ನು ಇತಿಹಾಸವನ್ನು ಮತ್ತೆ ಮರುಕಳಿಸಬೇಕು. ಏನೆಲ್ಲ ಮತ್ತೆ ಇತಿಹಾಸವನ್ನು ಆಗಿನ ಕಾಲದಲ್ಲಿ ಸೃಷ್ಟಿಯಾಗುತ್ತೋ ಅದನ್ನು ಎಲ್ರಿಗೂ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದೊಂದಿಗೆ ಇವತ್ತು ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ನೋಡೋಣ, ಅದೇ ಕುತೂಹಲದೊಂದಿಗೆ ನಾವು ಕೂಡ ಇರೋಣ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.